ನಾನು ಸಂಜು ಮೊದಲಿಂದಲೂ ತುಂಬ ಕ್ಲೋಸ್ ಫ್ರೆಂಡ್ಸು. ಆದರೆ ಇತ್ತೀಚೆಗೆ ಸ್ವಲ್ಪ ನಾವು ಜಗಳ ಅನ್ನೋದು ಮಾಡಿಕೊಂಡು ದೂರ ದೂರ ಆಗಿದ್ವಿ ಅಷ್ಟೇ. ಇವ್ನು ನಾನು ಮಾತಾಡ್ಸಲ್ಲ, ನಾನೇ ಮಾತಾಡಿಸ್ತೀನಿ ಹೋಗಿ. ಮಾತಾಡಿಸಿ ಚೆನ್ನಾಗಿರ್ಬೇಕಲ್ಲ. ಸಂಜು ಸಂಜು ಓ ಏನಪ್ಪ, ಏನು ಇವಾಗ ಯಾಕೆ ಬಂದು ನಾನು ಮಾತಾಡಿಸ್ತಾ ಇದ್ದೀಯಾ? ಮುಗಿಸ್ಬಿಡು ಸಂಜು. ನಾವು ಮುಂಚೆ ಇಬ್ಬರು ತುಂಬ ಕ್ಲೋಸ್ ಆಗಿದ್ವಿ, ಇತ್ತೀಚೆಗೆ ದೂರ ಆದ್ವಿ, ಮಾತಾಡಿಸ್ತಾ ಇರಲಿಲ್ಲ. ನಾನು ತಪ್ಪು ಮಾಡಿದೆ, ಅದನ್ನೆಲ್ಲ ಮನಸ್ಸನ್ನ ಇಕ್ಕಮಕ್ಕೆ ಹೋಗ್ಬೇಡ. ಇನ್ಮೇಲಿಂದ ಮುಂಚೆ ನಾವಿಬ್ಬರು ಯಾವ ಥರ ಇದ್ವೋ ಆ ಥರ ಇರೋಣ ಬಿಡು. ಭಾಳ ದಿವಸ ಆಗಿತ್ತು ನಾವಿಬ್ಬರು ದೂರ ಆಗಿ, ಇವತ್ತು ಒಂದಾಗೋಣ ಅಂತ. ನಾನಾಗಿ ನಾನು ಏನೋ ಮಾಡಿಲ್ಲಪ್ಪ, ನೀನಾಗಿ ನೀನು ಮಾಡ್ಕೊಂಡಿದ್ದು. ನಾನೇನೋ ಗುಂಡನ್ನು ಮಾತಾಡಿಸ್ತೀವಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡೆ ಅಷ್ಟೇ. ಈಗ ನೋಡಿ ನೀವೆಲ್ಲ ಚೆನ್ನಾಗಿ ಆಗ್ಬಿಟ್ರಿ. ನನ್ನೇ ಮಾತಾಡಿಸ್ತಿರ್ಲಿಲ್ಲ, ನೀನು ಬಂದು ಯಾವತ್ತು ಮಾತಾಡಿಸ್ತೀವಿ ಅವತ್ತು ಮಾತಾಡೋಣ ಅಂತ ಸುಮ್ಮನಿದ್ದೆ. ನೀನೇಟ್ಗೆ ನೀನು ನನ್ನ ಮೇಲೆ ಮುಂಚ್ಕೊಂಡಿದ್ದೆ, ಅದಕ್ಕೆ ನಾನು ಸುಮ್ಮನಾಗಿದ್ದೆ ಅಷ್ಟೇ ಬಿಡು. ಯಾಕೆ ಅವ್ನಿಗೆ ಇಷ್ಟ ಇಲ್ಲ ಮಾತಾಡ್ಸಲ್ವಾ, ಬೇಡ ಬಿಡು ಅಂತ ಸುಮ್ಮನಾಗಿದ್ದೆ. ನನಗೆ ಮನಸ್ಸಲ್ಲಿ ಇತ್ತು ಮಾತಾಡಿಸ್ಬೇಕು ಅಂತ, ನೀನು ಬೇರೆ ಕೈ ಸಿಗ್ತಿರ್ಲಿಲ್ಲ, ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದಲ್ಲ, ಅದಕ್ಕೆ ಇವತ್ತು ಬಂದೆ ಮಾತಾಡ್ಸೋಣ ಅಂತ. ನಾವು ಊರಿಗೆ ಹೋಗಿದ್ವಿ, ನಾವು ನೆನ್ನೆ ಸಿನ್ನ ಬಂದ್ವಿ, ಅದಕ್ಕೆ ನಾನು ಮಾತಾಡ್ಸೋಣ ಅಂತೇಳಿ ಅದಕ್ಕೆ ಬಂದಪ್ಪ. ಮನಸ್ನಾಗ ಏನು ಇಕ್ಕೆಮಕ್ಕೆ ಹೋಗ್ಬೇಡ. ನಾನು ಯಾವತ್ತೂ ಮನಸ್ನಾಗೆ ಒಳ್ಳೇದೇ ಇಕ್ಕೊಂಡಿರೋದು. ನೀನೇ ನನ್ನ ಬಗ್ಗೆ ಏನೇನೋ ತಿಳ್ಕೊಂಡು ಏನೇನೋ ಅಂದ್ಕೊಬಿಟ್ಟಿದ್ಯಾ. ಕ್ಷಮಿಸ್ಬಿಡು. ಅವಾಗ ಹೆಸ್ರು ಬರ್ತಿದ್ದು ಅದೆಲ್ಲ ಏನು ಮನಸ್ನಾಗ ಇಕ್ಕೊಂಬಕ್ಕೆ ಹೋಗ್ಬೇಡ. ಯಾಕಂದರೆ ನೋಡಪ್ಪ, ಆವಾಗ ನನ್ನ ಮಾತಾಡಿಸ್ಕೊಂಡು ಚೆನ್ನಾಗಿದ್ದ, ಇವಾಗ ಗುಂಡನ ಜೊತೆ ಚೆನ್ನಾಗಿದ್ದಾನಲ್ಲ ಅನ್ನೋ ಒಂದು ಹೊಟ್ಟೆ ಊರಿಗೋಸ್ಕರ ಹಂಗೆ ಮಾಡಿದೆ ಅಷ್ಟೇ. ಅದನ್ನ ಮನಸ್ನಾಗ ಇಕ್ಕೊಬೇಡ, ಸರಿನಾ? ಏನು ಮಾಡೋಕ್ಕಾಗುತ್ತೆ, ಆಗೋದಾಯಿತು. ಇನ್ಮೇಲಿಂದ ನಾವು ಮುಂಚೆ ಹೆಂಗಿದ್ವೋ ನಾವಿಬ್ರು ಕುಚಿಕ್ಕುಗಳು ಇಬ್ಬರು ಒಬ್ರಿಗೊಬ್ರು ಬಿಟ್ಟಿರ್ತಿರ್ಲಿಲ್ಲ ನಾವು. ಎಲ್ಲೋದ್ರೂ ಒಂದೇ ಹತ್ರ ಎಲ್ಗಾನ ಹೋಗ್ಲಿ ಜೊತೆಗೆ ಹೋಗ್ತಿದ್ವಿ, ಜೊತೆಗೆ ಬಟ್ಟೆ ತಗೊಂತ ಇದ್ವಿ, ಎಲ್ಲಿಗೋದ್ರ ಜೊತೆಗೆ ಇರ್ತಿದ್ವಿ. ಆದರೆ ಇತ್ತೀಚೆಗೆ ಸ್ವಲ್ಪ ಮನಸ್ತಾಪ ಅನ್ನೋದು ಬಂದೈತ್ತು ಅಷ್ಟೇ. ಏನಪ್ಪ ನಮ್ಮಂತಾರೆ ಇವಾಗ ಕಣ್ಣಿ ಬಿದ್ವೆ? ಏನಿಲ್ಲ ಜಾನಕಿ ಅಕ್ಕ, ನಾನು ಅದೇ ಬಂದು ಸಂಜು ಹತ್ರ ಮಾತಾಡ್ತಿದ್ದೆ, ಕ್ಷಮಿಸ್ಬಿಡು ಅಂತ ಕ್ಷಮೆ ಕೇಳ್ತಾ ಇದ್ದೆ. ನೀವು ಅಷ್ಟೇ ಅಕ್ಕ, ಮನಸ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ. ಅವಾಗ ಆಗಿರೋದೆಲ್ಲನ ಏನೋ ಅನಿವಾರ್ಯ ಆಗೈತೆ, ಅದನ್ನು ನೀವು ಮನಸ್ಸಿನಾಗ ಕೆಮ್ಮಂಗೆ ನನಗೆ ಕ್ಷಮಿಸ್ಬೇಕು. ಅದಕ್ಕೆ ಇವಾಗ ಮಾತಾಡ್ಸೋಣ ಅಂತ ಬಂದೆ. ಅವಳು ಹೇಳ್ತಾ ಇದ್ಲು ನಮ್ಮ ಸ್ವಾತಿ, ಹೋಗೋರ್ನೆಲ್ಲ ಮಾತಾಡ್ಸ್ಕೊಂಡು ನೀವು ಚೆನ್ನಾಗಿರ್ಬೇಕು ಅಂತ. ಸಂಜಣ್ಣ ಸಿಗಲ್ಲ ಅಂತಿದ್ದೆ, ಆಗ ಸಿಕ್ಕೈತೆ ಮಾತಾಡ್ಸು. ಮಾತಾಡಿಸ್ತಾ ಇದ್ದೀನಿ ಸ್ವಾತಿ, ಅದನ್ನೇ ಇಷ್ಟೊತ್ತು ಗಂಟೆ ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಎಲ್ಲನ. ಕ್ಷಮಿಸ್ಬಿಡಪ್ಪ ಅಂತ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮಿಸೋದೇನಾಯ್ತಾ? ಎಲ್ಲರ ಹತ್ರ ಚೆನ್ನಾಗಿದ್ರೆ ಎಲ್ಲರ ಹತ್ರ ಚೆನ್ನಾಗಿರ್ಬೋದು, ಖುಷಿಯಾಗಿ. ಎಲ್ಲರ ಹತ್ರ ನಾವು ಜಗಳ ಮಾಡ್ಕೊಂಡೆ ಎಲ್ಲರ ಹತ್ರನೂ ಬರೀ ದ್ವೇಷ ಹಸು ಏನಾದ್ರು ಇದೇ ಇರುತ್ತೆ ಅಷ್ಟೇ. ನಾವೇನಿದ್ರು ಎಲ್ಲರ ಹತ್ರ ಚೆನ್ನಾಗಿರೋದು ನೋಡಬೇಕು, ಚೆನ್ನಾಗಿದ್ರೆ ಯಾವುದೂ ಇರೋಲ್ಲ. ಇವ್ರಿಗೆ ಹೊಲ್ದಾಗೆ ಕೆಲಸ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಕೆಲಸ ಇದ್ದರೆ ಒಂದು ಕೆಲಸ ಹುಡ್ಕೊಂಡು ಕೊಡೋಣ. ಇನ್ನು ಹೋಗತ್ರ ಯಾವುದಾದ್ರೂ ಕೆಲಸಗಳಿದ್ರೆ ನೋಡೋಣಮ್ಮ, ಯಾವುದಾದ್ರೂ ಗೊತ್ತಿದ್ರೆ ಹೇಳ್ತೀನಿ. ಕಾಲು ಬೇರೆ ಒಂದು ಸಮಸ್ಯೆ ಆಗ್ಬಿಟ್ಟಿತ್ತಲ್ಲ. ಹ್ಞೂ ಅದೇ ಸ್ವಲ್ಪ ಸಮಸ್ಯೆ, ಕಾಲು ನೋವಾಗ್ಬಿಡುತ್ತೆ. ಒಂದಿನ ಏನಾದರೂ ಕೆಲಸ ಮಾಡಿಬಿಟ್ಟವ್ರೆ ಅಂತಂದರೆ ನೋವು ಅಂತಾರೆ. ಅದಕ್ಕೆ ಬೇರೆ ಏನಾದ್ರೂ ಹೊಲ್ದ ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಕೆಲ್ಸಕ್ಕೆ ಹೋಗ್ಲೇಳು ಅಂತ ನಾನು. ಅದಕ್ಕೆ ನೀನು ಹೋಗೋ ತಗಡೆ ಎಲ್ಲಾದರೂ ಯಾವುದಾದ್ರೂ ಕೆಲಸ ಇದ್ದರೆ ಹೇಳಿ ಸ್ವಲ್ಪ ಸೇರ್ಸೋಣ. ಏನು ಮಾಡೋಕ್ಕಾಗುತ್ತೆ? ಅವ್ರ ಅಮ್ಮ ಇನ್ನೂ ಅವ್ರ ತಂಗಿ ಇಂಥವ್ರು ಅಂದಮೇಲೆ ನಾವನ್ನ ಬುದ್ಧಿವಂತರಾಗಿ ಮಾಡ್ಕೊಂಡು ತಿನ್ಬೇಕಲ್ಲಣ್ಣ. ಯಾರನ್ನ ಒಬ್ರು ಬುದ್ಧಿವಂತರಾಗಬೇಕಲ್ಲ. ಹೇಳಮ್ಮ, ಯಾರನ್ನ ಒಬ್ರು ಬುದ್ಧಿವಂತರಾಗಬೇಕು ಎಲ್ಲರೂ ಅಂತಾರೆ. ಆದರೆ ನಾವು ನೋಡಪ್ಪ, ಏನು ಮಾಡೋಕ್ಕಾಗಲಿಲ್ಲ ಇವ್ರ ಕೈಲೇ ಅಂತೇಳಿ ಮನೆ ಮರ್ಯಾದೆ ಕಳ್ಕೊಬೇಕಾಗುತ್ತೆ. ಹೆಂಗ ನೀವನ ಬುದ್ಧಿವಂತರಾದ್ರಲ್ಲ ಬಿಡು, ಇವಾಗ ನನ್ನ ಜೀವನಕ್ಕೆ ಬುದ್ಧಿ ಬಂತಲ್ಲ. ನಾನಂತೂ ಅಪ್ಪ ಇವನು ಎಷ್ಟು ಒಳ್ಳೆನು, ಯಾಕೆ ಹಿಂಗಾದ ಅನ್ಕೊಂತಿದ್ದೆ. ನಿಜವಾಗ್ಲೂ ನನಗೆ ಭಾಳ ಬೇಜಾರಾಗೋದು. ಆದರೂ ಮಾತಾಡ್ಸಿ ಹೇಳೋಕ್ಕೆ ನಾನು ಮಾತಾಡ್ಸಲ್ಲ. ಏನಾನ ಹೇಳಿದ್ರೆ ಸಿಟ್ಟು ಮಾಡ್ಕೊಂತಾನೆ. ಬಿಡತ್ತ ಅಂತ ನಾನೇ ಸುಮ್ಮನೆ ಆಗ್ತಿದ್ದೆ. ಬಿಡು ಇನ್ನೇನು ಕೇಳಲ್ಲ ಅಂದಮೇಲೆ ಇನ್ಯಾಕೆ ಕೇಳೋಣ ಅಂತ ಸುಮ್ಮನೆ ಆಗ್ತಿದ್ದೆ. ಭಾಳ ಬೇಜಾರಾಗದು ನನಗಂತೂ. ಅದಕ್ಕೆ ಅಣ್ಣ ಯಾವ್ದಾನ ಕೆಲಸ ಇದ್ದರೆ ನೋಡಿ ವಿಚಾರಿಸಿ ಹೇಳು. ಪಾಪ ಯಪ್ಪಗೆ ಆಗಲ್ಲ ಕಣಣ್ಣ, ಸುಮ್ಮನೆ ಮಾಡು ಅಂತಂದ್ರೆ ನಂಬಲ್ವಂತಕ್ಕೆ ಕಷ್ಟ ಬಿದ್ದು ಮಾಡೋಕೆ ಹೋಗುತ್ತೆ. ಅದಕ್ಕೆ ಆಗಲ್ಲ ಕಣಪ್ಪ. ಆಗಲಿಲ್ಲ ಅಂದರೆ 2 ಕಾಲ ಆಪ್ರೇಷನ್ ಬೇರೆ ಆಗೈತಲ್ಲ, ಆಗಲ್ಲ. ಸುಮ್ಮನೆ ಯಾವ್ದಾನ ನೋಡಿ ಸೇರ್ಸಪ್ಪ. ನೀನು ಹೋಗ್ತಿಲ್ಲ ಆ ಕಡೆಗೆ ಯಾವುದಾದ್ರೂ ಕೆಲಸ ಇದ್ದರೆ ಹೇಳೋದೇಲಿ. ನೋಡೋಣ, ನಮ್ಮ ಇದ್ರಾಗ ಏನಾನ ಪ್ರೈವೇಟಾಗಿ ಯಾವುದಾದ್ರೂ ತಾಂತಾರೇನೋ ಕೆಲಸಕ್ಕೆ ಕೇಳ್ತೀನಿ, ಕೇಳಿ ವಿಚಾರಿಸ್ತೀನಿ. ಹೇಳು, ನಾಳೆ ನಾಡ್ದಲ್ಲಿ ಹೇಳ್ತೀನಿ, ವಿಚಾರಿಸ್ತೀನಿ. ಏನು ನೆನ್ನೆಸ್ಲಿ ಹಂಗೆ ಅಂದಿದ್ರೆ ನಾನು ಕೇಳ್ಕೊಂಬತ್ತಿದ್ದೆ. ಸರಿ ಆಯ್ತು, ನಾಳೆಗೆ ವಿಚಾರಿಸಿ ಹೇಳ್ತೀನಿ. ಹೇಳ್ಬಿಡಪ್ಪ. ಇವ್ರನ್ಯಾಕೆ ಮಾತಾಡಿಸ್ತೀರಾ? ಅಲ್ಲ ಇವನು ನಮ್ಮ ಮನೆಯಾಗೆ ತಿಂದೆ ಉದ್ಧಾರ ಅದ ಅಲ್ಲ. ಹೆಂಗೆ ನಮ್ಮ ಮನೆಯಾಗೆ ಆತನ ಕೊಳಿಸಾರು ಮಾಡಿದ್ರೆ ಗನ್ವಾ ಬಂದು ನನ್ನ ತಟ್ಟೆ ಹಾಕ್ಕೊಂಡು ತಿಂಬನು. ತಿಂದು ಇವತ್ತು ಇವನು ಬುದ್ಧಿವಂತ ಅದ, ನೀನು ಬುದ್ಧಿವಂತ ಆಗಲಿಲ್ಲ. ಮಾತಾಡ್ಬೇಡಮ್ಮ, ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದನ. ಮಾತಾಡ್ಬೇಡ. ನೋಡು, ಅವಳು ಹೇಳ್ಕೊಟ್ಟು ಕಳ್ಸವಳು ಎಂಬುದು ಗೊತ್ತು ನನಗೆ. ಸುಮ್ಮನೆ ಅವಳು ಮಾತು ಕೇಳ್ಕೊಂಡು ನೀನು ಇಲ್ಲಿ ಜಗಳ ಮಾಡೋಕೆ ಬರಬೇಡ. ನೋಡಿ ಹೇಳಿರ್ತೀನಿ, ಸುಮ್ಮನೆ ಇಲ್ಲಿಂದ ಹೋಗು. ನೀರ ಸಾಕು. ಮಾತಾಡೋದು ಮಾತಾಡ್ತಾರೆ, ಮತ್ತೆ ಮಾತಾಡ್ದಂಗಿರ್ತಾರೇನೋ.
ಇವನು ನಮ್ಮ ಮನೆಯಾಗ ತಿಂತಿದ್ದೆ ಉದ್ಧಾರ ಆದ ಕಣೋ. ಏ ಜಾನಕಿ, ನಿನ್ನ ಗಂಡ ನಮ್ಮ ಮನೆಯಾಗ ಕೋಳಿ ಸಾರು ಮಾಡಿರಿ ಹೆಂಗುಮ್ಮನ್ ಗೊತ್ತೇ. ಬಿಡು, ಅದನ್ನ ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ. ತಪ್ಪಲೇನೆ ಮುಂದೆ ಕಿಕ್ತಿದ್ವಿ. ಗನವಾಗ 2 ಸೌಟ ಬರೇ ಮಟನ್ ಹಾಕ್ಕೊಂಡು ತಿಂದು ಬಿಡೋಣ ನಮ್ಮ ಮನೆಯಾಗೆ. ಹೆಂಗೆ ತಿಮ್ಮನ್ ಗೊತ್ತೇ. ಅದನ್ನು ಅನ್ಬಾರ್ದು ಅಂತ ನಾನು ಈ ದಿನ ಸುಮ್ಮನಿದ್ದೆ. ಇವತ್ತು ಅವ್ನ ತಾಯಿ ನೋಡು. ನೋಡು, ನೀನು ಎಲ್ಲರ ತಗೋ ಬರೀ ಹಿಂಗೆ ಹೇಳ್ಬೇಡ. ಏನು ಯಾವಾಗಲೂ ಒಂದಿನ ಊಟ ಮಾಡಿರ್ಬೋದು, ಇಲ್ಲ ಅಂತಲ್ಲ, ಮಾಡಿದ್ದೀನಿ ಊಟ ಮಾಡಿರೋದನ್ನ. ಅವಾಗ ಏನೋ ಕರಿತಾ ಇದ್ರು, ಜೀವನ್ ನನ್ನ ಫ್ರೆಂಡ್ ಆಗಿದ್ದ, ಕರಿತಾ ಇದ್ದ, ಹೋಗ್ತಿದ್ದೆ, ಬರ್ತಾ ಇದ್ದೆ, ಊಟ ಮಾಡ್ತಾ ಇದ್ದೆ. ಆದ್ರೆ ನೀನು ಹಿಂಗೆಲ್ಲ ಮಾತಾಡಬೇಡ್ರಿ. ಇವಾಗ ಎಷ್ಟು ತಿಂದಿದ್ದೀನಿ ಹೇಳ್ರಿ, ಬೇಕಾದ್ರೆ ಕೊಡಿಸ್ತೀನಿ ನಿಮಗೆ. ನಾನು ಎಷ್ಟು ತಿಂದಿರ್ಬೋದು? ಒಂದು 10 kg ತಿಂದಿರ್ಬೋದಾ? 10 kg ಚಿಕನ್ನು ನಿಮ್ಗೆ ಕೊಡ್ಸಾನಾ ಹೇಳ್ರಿ. ಮತ್ತೆ ಸುಮ್ಮನೆ ಹೋಗೋದು ಕಲಿ. ನಾವು ಅವ್ರನ್ನ ಏನೋ ಕೆಲಸ ಕೇಳೋದಕ್ಕೆ ಬಂದಿದ್ದೀವಿ. ಕೆಲಸ ಕೊಡಿಸು ಅಂತೇಳಿ ನಮ್ಮ ಕೆಲಸ ಆಗಬೇಕು, ನಾವು ಬಂದಿದ್ದೀವಿ. ಇವಾಗ ನಾವೇ ಮಾತಾಡ್ಸ್ಕೊಂಡು ನಾವು ಬಂದಿರೋದು. ಅವರೇ ನಮ್ಮನ್ನು ಮಾತಾಡಿಸ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಸುಮ್ಮನೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾತಾಡ್ತೀಯ? ಸುಮ್ಮನೆ ಏನೋ ತಿಳ್ಕೊಂಬದಲ್ಲೇ ಮಾತಾಡಬಾರ್ದು ಕಣತ್ತೆ. ಏನಂತ ತಿಳ್ಕೊಂಡು ಮಾತಾಡು. ಸುಮ್ಮನೆ ತಿಳಿಯಲ್ಲ ಅಂದಮೇಲೆ ಸುಮ್ಮನೆ ಇದ್ಬಿಡು. ಸುಮ್ಮನೆ ತಿಳಿಲಿಲ್ಲ ಅಂದಮೇಲೆ ಸುಮ್ಮನೆ ಇರೋದು ಕಲಿಬೇಕು. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ. ಯಾರ ಬಗ್ಗೆ ಹಂಗೆಲ್ಲ ಕೆಟ್ಟಾಗಿ ಮಾತಾಡಬಾರ್ದು. ತಿಳ್ಕೊಂಡು ಮಾತಾಡಬೇಕು. ಇಲ್ಲ ತಿಳಿಲಿಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕು. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡತ್ತೆ. ಅವ್ರು ಏನು ಮಾಡಿದ್ದಾರೆ ನಮಗೆ? ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ? ಅವರು ಏನಕ್ಕೆ ಬಂದವ್ರೆ ಏನು ಎಲ್ಲ ತಿಳ್ಕೊಂಡು ಮಾತಾಡು. ಬರೀ ಕೋಳಿ ಸಾರು ಇಕ್ತೆ ಅದನ್ನೇ ಮಾತಾಡಬೇಡ ಪದೇ. ಅದಕ್ಕೊಂದು ಅರ್ಥ ಇರಲಿ ಮಾತಾಡೋದಕ್ಕೆ. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಬೇಡ. ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ, ಎಲ್ಲರಿಗೂ ಬಾಯಿ ಇರುತ್ತೆ. ಇನ್ನು ಸುಮ್ಮನೆ ಮಾತಾಡಬೇಡ ಕಣತ್ತೆ. ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದಾನ ಅಷ್ಟೇ. ಇನ್ನು ಜಾಸ್ತಿ ಮಾತಾಡಬೇಡ. ಇಲ್ಲ ಹೇಳಿದ್ದು ಅವನು ನಮಗೆ ಹಂಗೆ ಮಾಡಿದಾನೆ ಅಂತೇಳಿ ನಾವು ಇದ್ದಂಗೆ ಹೇಳಿದ್ದು. ಬಿಡು, ಹೇಳಿರಿ ನೀವು ಕೇಳಲ್ಲ. ನಿಮ್ಗೆ ಒಂದಲ್ಲ ಒಂದಿನ ಏನೋ ಒಂದು ಆಗುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಅವನು ನಮ್ಗೆ ಎಷ್ಟು ಇದನ್ನು ಮಾಡಿದ್ದಾನೆ, ಅದು ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದೋಗುತ್ತೆ. ಅಯ್ಯಮ್ಮ ಹಂಗೆ ಮತ್ತೆ ಆ ಜೀವಿತ ಹೇಳ್ಕೊಡ್ತಾಳೆ. ಅವಳು ಮಾತು ಕೇಳ್ಕೊಂಡು ಮಾತಾಡತ್ತೆ. ಆ ಜೀವಿತನಿಗೆ ಯಾವಾಗ ಬುದ್ಧಿ ಬರುತ್ತಪ್ಪ? ಎಂತೆಂಥವ್ರಿಗೋ ಬುದ್ಧಿ ಬಂತು, ಆ ಜೀವಿತನಿಗೆ ಬುದ್ಧಿ ಬರಲಿಲ್ಲ. ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಗುಂಡಣ್ಣ, ನಾವು ಸಂಜಣ್ಣನ ಹತ್ರ ಕೆಲಸ ಕೇಳೋಣ ಅಂತ ಬಂದಿದ್ವಿ. ಇದು ನಮ್ಮ ಮತ್ತೆ ಬಂದು ಯಾತೇತವ ಮಾತಾಡ್ತೈತೆ. ಅದ್ರಾಗ ಇರ್ತಾವಲ್ಲ ಅವರೊಬ್ಬರೇ ಹಳೆ ಅದೇ ರಾಗ ಅದೇ ತಾಳ ಅಂತೇಳಿ ಬರೀ ಅದನ್ನೇ ಮಾತಾಡ್ತೈತೆ ಬಂದಿಲ್ಲಿ. ನಮ್ಮ ಅತ್ತೆದು ಯಾವಾಗಲೂ ಅದೇ ಬುದ್ಧಿನೇ, ಏನಾನ ಒಂದು ಮಾತಾಡ್ತಾ ಇರುತ್ತೆ. ಅವ್ರು ಹೇಳ್ದಂಗೆ ಕೇಳಬೇಕು, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಒಟ್ಟಿನಲ್ಲಿ ಅಷ್ಟೇ. ನಾವು ಕೇಳ್ದಿಲ್ಲದಕ್ಕೆ ಇವಾಗ ನಮ್ಮ ಮೇಲೆ ಸಿಟ್ಟು. ನೋಡಿ, ಹೇಳ್ದಂಗೆ ಕೇಳಲಿಲ್ವಲ್ಲ ಅನ್ನೋದು ಸಿಟ್ಟು. ಅದಕ್ಕೆ ಮತ್ತೆ ಈ ಜೀವಿತನ ಗಂಡಂಗೆ ಮಾಡಿರೋದು. ಇವಳು ಒಳ್ಳೆಯಲ್ಲ, ಈ ಜೀವಿತನ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ಹೋಗಿ ನನಗೆ ಇಂಥ ಬುದ್ಧಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನಿನ್ನಂತೆ ನಾನು ಬುದ್ಧಿವಂತ ಆಗ್ತಿದ್ನಲ್ಲಪ್ಪ ಅನ್ನಿಸ್ತೈತೆ. ಈಗ ಅನ್ನಿಸ್ತೈತೆ ಕಣೋ ಸಂಜು, ನನಗೆ ತುಂಬ ಬೇಜಾರಾಗ್ತೈತೆ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅಯ್ಯಪ್ಪನಿಗೂ ಅಷ್ಟೇ. ಅಯ್ಯಪ್ಪಗೂ ಬರೀ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಅವ್ರ ತಮ್ಮನ ಮಾತು ಕೇಳ್ಕೊಂಡು ಅಯ್ಯಪ್ಪನ ಹಂಗೆ ಮಾಡೋದು. ನಾನು ಯಾವಾಗ ಜೋರು ಮಾಡಿ ಸರಿಯಾಗೆ ಇದು ಮಾಡಿದ್ನ ಆವಾಗ ಸುಮ್ಕಾಗಿದ್ದು. ನಾನು ಇವ್ರ ಜೊತೆಗೆ ಬಂದು ನನ್ನ ಪಾಡಿಗೆ ನಾನು ಬೇರೆ ಮನೆ ಮಾಡ್ಕೊಂಡು ನಾನು ಇಲ್ಲಿ ಇರಲಿಲ್ಲ ಅಂದಿದ್ರೆ ಇವ್ರಿನ್ನ ಇದು ಮಾಡಾರು ನಮಗೆ. ಇವ್ರ ಅಮ್ಮನೇನು ಕಮ್ಮಿ ಅಲ್ಲ, ನನಗೆ ಎಷ್ಟು ತಿಳಿಯಲ್ಲ ಅಂತ ನನಗೆ ಹಂಗೆ ತಾರು ಇವ್ರ ತಮ್ಮ ಎಲ್ಲ ಎಷ್ಟು ಇದು ಮಾಡಿದ್ರು ಗೊತ್ತೇ. ಅಯ್ಯೋ, ಇವಾಗಿನ ಕಾಲದಾಗ ಸ್ವಲ್ಪ ಜೋರಾಗಿದ್ದರೆ ಮಾತ್ರ. ಜಾನಕಿ ಬಂದು ಬೇರೆ ಇರಲಿಲ್ಲ ಅಂತಂದರೆ ಸಂಜನು ಬುದ್ಧಿ ಕಲ್ತ್ಕೊಂಬ್ತಾ ಇರಲಿಲ್ಲ. ಹಿಂಗೆ ಜಾನಕಿನೂ ಬಂದು ಬೇರೆ ಇರೋದಕ್ಕೆ ಸಂಜನು ಬುದ್ಧಿ ಕಲ್ತ್ಕೊಂಡು ಇವತ್ತು ಬುದ್ಧಿವಂತ ಆಗ್ಬಿಟ್ಟ. ಸಾಕು, ಹಿಂಗೆ ಬುದ್ಧಿವಂತ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ ಜೀವನ. ನೀನು ಕೆಲಸ ಹುಡ್ಕೊಂಡು ಹೋಗಿ ಪಾಪ. ಇಲ್ಲೇ ಸಂಜು, ಇವ್ನಿಗೆ ಯಾವ್ದಾನ ಒಂದು ಕೆಲಸ ಇದ್ರೆ ಹುಡುಕೊಡಲ್ಲ ಅಂತ. ಇವಾಗ ಯಾಕಂದರೆ ಪಾಪ ಕೆಲಸ ಮಾಡೋಕ್ಕಾಗಲ್ಲ ಹೊಲ್ದಾಗ. ಕೆಲಸ ಮಾಡಿದ್ರೆ ಅವನಿಗೆ ಕಾಲು ನೋವು ಬರುತ್ತೆ. ಅದಕ್ಕೋಸ್ಕರ ಯಾವ್ದಾನ ಒಂದು ಕೆಲಸ ಇದ್ರೆ ಹುಡ್ಕೊಂಡು ಕೊಡೋ. ಸರಿ ಆಯ್ತು, ಹೇಳಿ ನೋಡೋಣ. ಯಾರನ್ನ ಕೇಳ್ತೀನಿ, ವಿಚಾರಿಸ್ತೀನಿ. ಈಗ ಹೇಳಿದ ತಕ್ಷಣ ಆಗಲ್ಲ, ಯಾವ ಕೆಲಸನೂ ಅಷ್ಟು ಸುಲಭವಾಗಿ ಸಿಗಲ್ಲ. ಕೆಲಸ ಹುಡ್ಕೋದು ತುಂಬ ಕಷ್ಟ. ಸರಿ ಆಯಿತು, ಕೇಳ್ತೀನಿ. ಯಾರನ್ನ ಕೇಳಿ ವಿಚಾರಿಸಿ ನೀನು ಹೊಟ್ಟೆಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಷ್ಟೇ ಕಣೋ. ನಿಯತ್ತು ಅನ್ನೋದಿದ್ರೆ ದೇವ್ರು ಎಲ್ಲ ಒಂದು ಕಡೆಗೆ ನಮಗೆ ದಾರಿ ತೋರಿಸ್ತಾನೆ. ಒಳ್ಳೆತನ ಅನ್ನೋದಿರ್ಬೇಕು. ಒಳ್ಳೆತನ ಅನ್ನೋದಿದ್ರೆ ನಾವು ಎಲ್ಲಿ ಬೇಕಾದ್ರೂ ಗೆದ್ಕೊಂಡು ಎಲ್ಲಿ ಬೇಕಾದ್ರೂ ನಮಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ, ಖಂಡಿತ ಒಳ್ಳೇದು ಮಾಡ್ತಾನೆ. ನಮ್ಮ ಅತ್ತೆ ಜೀವಿತ ಹುರ್ಕೊಂತ ಇದ್ದಾರೆ. ನಾವು ಬಂದು ಮಾತಾಡಿಸ್ತಾ ಇರೋದಕ್ಕೆ ನಮಗೆ ಕೆಲಸ ಬೇಕು ಮಾತಾಡಿಸ್ತಾ ಇದೀವಿ. ಸಂಜಣ್ಣನ ಹತ್ರ ನಾವು ಯಾಕೆ ಕೆಲಸ ಕೇಳ್ಕೊಂಡು ಬಂದಿದ್ವಿ? ಈಗ ಬೇರೆ ಮಾತಾಡಿಸ್ತಿರ್ಲಿಲ್ಲ ಭಾಳ ದಿನದಿಂದನೂ. ಇವರಿಬ್ಬರು ಚೆನ್ನಾಗಿದ್ದವರು ದೂರ ಆಗಿದ್ರಂತೆ. ಅದಕ್ಕೆ ಇವಾಗ ಮಾತಾಡಿಸ್ದಂಗೂ ಆಗುತ್ತೆ, ಅವ್ರನ್ನ ಕೇಳ್ದಂಗೂ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಬಂದ್ವಿ. ಆದ್ರೆ ನಮ್ಮ ಅತ್ತೆ ಬಂದು ಅದು ಏನೇನೋ ಮಾತಾಡುತ್ತೆ. ಇಂಥವ್ರಿಗೆ ಏನು ಹೇಳ್ಬೇಕು ಏನೋ ಒಂದು ಗೊತ್ತಾಗಲ್ಲ. ನನ್ನ ಗಂಡದ ಯಾವುದೋ ಒಂದು ಬೇರೆ ಒಳ್ಳೆ ಕೆಲಸ ಸಿಕ್ಕರೆ ಸಾಕಾಯ್ತಪ್ಪ. ಪಾಪ ಕಾಲ ಆಗಲ್ಲ ಹೊಲ್ದಾಗ ಕೆಲಸ ಮಾಡೋಕ್ಕೆ ಮಾಡ್ತಾರೆ. ನಾನು ಬೇಜಾರು ಮಾಡ್ಕೊಂತೀನಿ ಎಂಬ ಒಂದು ಕಾರಣಕ್ಕೋಸ್ಕರ ಒತ್ತಾಯ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಅವರು ಕಷ್ಟ ಬಿದ್ದು ಪಾಪ ಆಗಲಿಲ್ಲ ಅಂದ್ರೂ ಮಾಡ್ತಾಯಿದ್ದೆ. ಅದಕ್ಕೆ ಅಂತ ಯಾವುದಾದ್ರೂ ಬೇರೆ ಕಡೆ ಕೆಲಸಕ್ಕೆ ಸೇರ್ಸೋಣ ಅಂತ ನಮ್ಮ ಮತ್ತೆ ಹೊಲ್ದಾಗ ಮಾಡ್ಕೊಂಡಿರುತ್ತೆ. ನಾನು ಅವರು ಇಬ್ಬರು ಹೋಗೋಣ ಅಂತ ನೋಡ್ತಾ ಇರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.